ಗಾಯ್ಸ್ ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ರಿವಾಲ್ವ್ ಅಂಡ್ ರೀಟಾ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗೈಸ್ ಈ ರಿವಾಲ್ವ್ ಅಂಡ್ ರೀಟಾ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗೈಸ್ ಈ ರಿವಾಲ್ವ್ ಅಂಡ್ ರೀಟಾ ಮೂವಿಯಲ್ಲಿ ಕೀರ್ತಿ ಸುರೇಶ್ ಅವರು ಈ ಮೂವಿಯಲ್ಲಿ ಹೀರೋಯಿನ್ ಆಗಿ ನಟಿಸಿದ್ದಾರೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತಂದರೆ ಮೇನಾಗಿ ತಮಿಳಿನಲ್ಲಿ ತೆರೆಗೊಂಡಿದೆ ಮತ್ತು ತೆಲುಗಿನಲ್ಲಿ ಡಬ್ಬಿಂಗ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ರಿವಾಲ್ವ್ ಅಂಡ್ ರೀಟಾ ಮೂವಿಯ ಬಜೆಟ್ ನೋಡೋದಾದರೆ ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಈ ಮೂವಿಯ ಕಲೆಕ್ಷನ್ ಮತ್ತು ಬಜೆಟ್ ಎಲ್ಲೂ ಕೂಡ ಇನ್ನೂ ರಿನ್ಯೂವಲ್ ಮಾಡಿಲ್ಲ ಮತ್ತು ಈ ಮೂವಿಯು ಸದ್ಯದಲ್ಲೇ ಕೂಡ OTTಗೆ ಬರೋ ಪ್ಲ್ಯಾನಿಂಗ್ ಇದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ರಿವಾಲ್ವ್ ಅಂಡ್ ರೀಟಾ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಾಕಾದಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಮತ್ತು ಕಾಮಿಡಿ ಸೀನ್ಸ್ಗಳು ಮಾತ್ರ ಸಾಕಾದಾಗಿ ಕೂಡ ಕೊಟ್ಟಿದ್ದಾರೆ ಮತ್ತು ಈ ಮೂವಿಯು ಒಂದು ಥ್ರಿಲ್ಲಿಂಗ್ ಎಮೋಷನ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಅಂತಾರೆ ಈ ರಿವಾಲ್ವ್ ಅಂಡ್ ರೀಟಾ ಮೂವಿಯ ಒನ್ ಲೈನ್ ಸ್ಟೋರಿ ನೋಡೋದಾದರೆ ಗೈಸ್, ಅಲ್ಲಿ ಒಂದು ಊರಿನಲ್ಲಿ ಒಂದು ಡಾನ್ಗಳಿರ್ತಾರೆ. ಆ ಡಾನ್ಗಳು ಏನು ಮಾಡ್ತಾರೆ ಅಂತಾರೆ, ರಿವಾಲ್ವ್ ಅಂಡ್ ರೀಟಾ ಅಂತಾರೆ ಕೀರ್ತಿ ಸುರೇಶ್ ಅವರು ಅಲ್ಲಿ ಹೀರೋಯಿನ್ ಆಗಿರ್ತಾರೆ. ಹೀರೋಯಿನ್ಗೆ ಏನಪ್ಪ ಅಂತಾರೆ ಯಾರು ಕಂಡ್ರೂ ಭಯ ಇರೋದಿಲ್ಲ ಮತ್ತು ಏನೇ ಕೂಡ ಮಾಡಿದ್ರೂ ಭಯ ಇರೋದಿಲ್ಲ. ಆ ರಿವಾಲ್ವ್ ಅಂಡ್ ರೀಟಾಗೆ ಅವ್ರ ಅಮ್ಮ ಮತ್ತು ಕೀರ್ತಿ ಸುರೇಶ್ ಮತ್ತು ಅವರ ಫ್ಯಾಮಿಲಿಯಲ್ಲಿ ಒಂದು ಇಬ್ಬರು ಮೋಸ್ಟ್ಲಿ ಇರ್ತಾರೆ. ಇವ್ರು ಏನು ಮಾಡ್ತಾರೆ ಅಂತಾರೆ ಅವ್ರಿಗೆ ದುಡ್ಡನ್ನು ಕೊಟ್ಟಿರ್ತಾರೆ, ಅಂದರೆ ರಿವಾಲ್ವ್ ಅಂಡ್ ರೀಟಾಗಿ ಅವ್ರಿಗೆ ದುಡ್ಡನ್ನು ಕೂಡ ಕೊಟ್ಟಿರ್ತಾರೆ. ಅಂದರೆ ಅವರು ಫುಲ್ಲು ಸಾಲ ಮಾಡ್ಕೊಂಡಿದ್ದರಿಂದ ಅವ್ರಿಗೆ ದುಡ್ಡನ್ನು ಕೊಟ್ಟಿರ್ತಾರೆ. ಇವ್ರು ಏನು ಮಾಡ್ತಿರ್ತಾರೆ ತಿಂಗ ನನಗೆ ಇಷ್ಟು ಕೊಡು ಅಂತ ಅಮೌಂಟ ಕೂಡ ಒಂದು ಡೀಲನ್ನು ಮಾಡ್ಕೊಂಡಿರ್ತಾರೆ. ಆ ಡೀಲನ್ನು ತಕ್ಕಾಗಿ ಅವ್ರು ನಡ್ಕೊ ಹೋಗ್ತಾ ಇರ್ತಾರೆ. ಅಲ್ಲಿ ಏನಾಗುತ್ತೆ ಅಂತಾರೆ ಅವರ ಫ್ಯಾಮಿಲಿಯಲ್ಲಿ ಒಂದು ಸಮಸ್ಯೆ ಉಂಟಾಗುತ್ತೆ. ಆ ಸಮಸ್ಯೆ ಉಂಟಾದಾಗ ಏನಾಗುತ್ತೆ ಅಂತಾರೆ ಅವರು ದುಡ್ಡನ್ನು ಕೊಡೋದಕ್ಕೆ ಒಂದು ರೀತಿ ಮಂತ್ ಲೇಟ್ ಮಾಡ್ತಾ ಇರ್ತಾರೆ. ಆ ಲೇಟ್ ಮಾಡದೇ ಇದ್ದಾಗ ಏನಾಗುತ್ತೆ ಅಲ್ಲಿ ಡಾನ್ಗಳು ಎಂಟ್ರಿಯನ್ನು ಕೂಡ ಕೊಡ್ತಾರೆ. ಡಾನ್ಗಳು ಎಂಟ್ರಿಯನ್ನು ಕೂಡ ಕೊಟ್ಟಾಗ ಏನು ಮಾಡ್ತಾರೆ ಈ ರಿವಾಲ್ವ್ ಅಂಡ್ ರೀಟಾ ಅವರು ಒಂದು ಕೋಲಲ್ಲಿ ತೆಗೆದು ತನ್ನ ಬುರ್ಡೆಗೆ ಹೊಡಿತಾರೆ. ಆ ಬುರ್ಡೆಗೆ ಹೊಡೋಗ್ತಾನೆ ಅಲ್ಲಿ ಡೆತ್ ಹೋಗ್ತಾನೆ. ಅವನು ಡೆತ್ ಆದಾಗ ಏನು ಮಾಡ್ತಾನೆ ಅವನಿನ್ನ ಹೆಂಗ್ಯಾರು ಮಾಡಿ ಹೊರಗಡೆ ಶಿಫ್ಟ್ ಮಾಡಬೇಕು ಅಂತಂದರೆ ಯಾರೂ ಕೂಡ ಅದು ಗೊತ್ತಾಗ್ಬಾರ್ದು ಅಂತ ಕೂಡ ಇವರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ರಿವಾಲ್ವ್ ಅಂಡ್ ರೀಟಾ. ಅಲ್ಲಿ ರಿವಾಲ್ವ್ ಅಂಡ್ ರೀಟಾ ಆ ಬಾಡಿಯನ್ನು ಈಚೆಗೆ ಬರಬೇಕು ಮತ್ತು ಅವ್ರ ಮನೆಗೆ ದುಡ್ಡು ಕೊಟ್ಟಿರೋರು ಕೂಡ ಬರ್ತಾ ಇರ್ತಾರೆ. ಅಂದರೆ ಆ ಬಾಡಿನ ಹೆಂಗಾರು ಮಾಡಿ ಶಿಫ್ಟ್ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಹಂಗೆ ಮಾಡಿ ಹೆಂಗೆ ಬಾಡಿಯನ್ನು ಈ ಹೊರಗಡೆ ಕೂಡ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿದ್ಮೇಲೆ ಏನಾಗ್ತಾರೆ ಅಲ್ಲಿ ವಿಲನ್ಗಳು ಎಂಟ್ರಿ ಕೊಡ್ತಾರೆ. ವಿಲನ್ಗಳು ಎಂಟ್ರಿಯನ್ನು ಕೊಟ್ಟರೆ ಅಲ್ಲಿ ಫೈಟಿಂಗ್ ಆಗುತ್ತೆ. ಫೈಟಿಂಗ್ ಮಧ್ಯೆ ಒಂದು ಲವ್ ಸ್ಟೋರಿ ಕೂಡ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಅಂದರೆ ಈ ರಿವಾಲ್ವ್ ಅಂಡ್ ರೀಟಾ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.